ಏನಪ್ಪ, ನಾನು ಬಿಗ್ ಬಾಸ್ ಮುಗಿಸ್ಕೊಂಡು ಹೊರಗಡೆ ಬಂದ್ಮೇಲೆ ಇಷ್ಟು ಜನರನ್ನ ಒಟ್ಟಿಗೆ ನೋಡ್ತಾ ಇರೋದು ಇದೇ ಮೊದಲು. ಯಾಕಂದ್ರೆ ಬೇರೆ ಯಾವ ಪ್ರೋಗ್ರಾಮ್ಸ್ಗೂ ನಾನು ಹೋಗ್ಲಿಲ್ಲ, ಕೆಲವೊಂದು ಈವೆಂಟ್ಸ್ ಫಂಕ್ಷನ್ಸ್ ಅಂತ ಅಲ್ಲಲ್ಲೇ ಬ್ಯುಸಿ ಆಗಿದ್ದೆ. ಬಟ್ ಇವತ್ತು ಶಿವಮೊಗ್ಗಕ್ಕೆ ಕಾಲ್ ಇಡ್ತಾ ಇದ್ದಾಗೇನೆ ನನಗೆ ಗೊತ್ತಾಯ್ತು ಎಷ್ಟು ಜನ ನಮ್ಮನ್ನ ಎಷ್ಟು ರೀತಿಯಲ್ಲಿ ಪ್ರೀತಿಸ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನಿಮ್ಮೆಲ್ರಿಗೂ. ಅಂಡ್ ದೀಕ್ಷಾ ಪಾಪ ಸಿಕ್ಕಾಪಟ್ಟೆ ಕಿರ್ಚಾಡ್ಕೊಂಡು ನಿಮ್ಮನ್ನ ಸಮಾಧಾನ ಮಾಡ್ತಾ ಇದ್ದಾರೆ. ಹೆಂಗ್ ಹೇಳಿದ್ರು ಕಂಟ್ರೋಲ್ ಆಗದಿರೋಂಥ ಅಷ್ಟು ಪ್ರೀತಿ ಅಭಿಮಾನನ ನೀವೆಲ್ಲರೂ ನಮ್ಮ ಮೇಲೆ ತೋರಿಸ್ತಿರೋದಕ್ಕೆ ನಾವೆಲ್ಲರೂ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಅಭಯ ಗೋಲ್ಡ್ ಬಯರ್ಸ್ ಅವರ ಒಂದು ಹೊಸ ಶಾಖೆ ಶಿವಮೊಗ್ಗದಲ್ಲಿ ಓಪನ್ ಆಗಿದೆ ಅನ್ನೋದು, ನಾವೆಲ್ಲರೂ ಸೇರಿ ಅದನ್ನ ಇನಾಗ್ರೇಟ್ ಮಾಡಿದೀವಿ ಅನ್ನೋಂಥ ಖುಷಿ ನಮ್ಮೆಲ್ರಿಗೂ ಸಿಕ್ಕಾಪಟ್ಟೆ ಇದೆ. ಅಂಡ್ ಒಂದು ಫ್ರಾಂಚೈಸಿ ಓಪನ್ ಮಾಡೋದಕ್ಕೆ ಇಷ್ಟು ಜನ ಸೇರೋದು ತೀರಾ ಅಪರೂಪ. ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸತೀಶ್ ಸರ್. ನಿಮ್ಮಿಂದ ನಾವಿವತ್ತು ಇಲ್ಲಿ ನಿಮ್ಮ ಎಲ್ಲ ಒಂದು ಶಿವಮೊಗ್ಗದ ಜನರನ್ನ ನಾವು ನೋಡೋದಕ್ಕಾಯ್ತು. ಆಕ್ಚುಲಿ ಬಿಗ್ ಬಾಸ್ ಮುಗಿದ ಮೇಲೆ ನಾನು ಫಸ್ಟ್ ಟೈಮ್ ಶಿವಮೊಗ್ಗ ಬಂದಿರೋದಲ್ಲ, ನಾನು ಬಂದಿರೋದೇ ಮೊದಲನೇ ಬಾರಿ. ಥ್ಯಾಂಕ್ ಯು ಸೋ ಮಚ್ ನೀವು ನನ್ನನ್ನು ಇಲ್ಲಿ ಕರೆಸೋದಕ್ಕೆ. ಆ್ಯಂಡ್ ಇವತ್ತಿನ ಈ ಶಾಖೆಯನ್ನ ಫ್ರಾಂಚೈಸಿ ತಗೊಂಡಿರುವಂಥವ್ರು ಮಧು ಅವ್ರಿಗೆ ನಾನು ಹೃದಯದಿಂದ ಹೃತ್ಪೂರ್ವಕ ವಿಶಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ಕೀರ್ತಿ ಸರ್ ಒಂದಷ್ಟು ಎಲ್ಲ ವಿಚಾರಗಳನ್ನ ಹೇಳಿದ್ರು. ಹೆಣ್ಮಕ್ಳು ಜಾಸ್ತಿ ಕಾಣಿಸ್ತಿದಾರಪ್ಪ ನನಗಿಲ್ಲಿ. ನಾವೆಲ್ಲರೂ ಮಾಡೋ ಮೊದಲನೇ ಕೆಲಸ ಏನು ಹೇಳಿ, ಚಿನ್ನ ತಗೊಳ್ಳೋದೆ ಯಾವುದೋ ಒಂದು ಕಷ್ಟದ ಸಂದರ್ಭದಲ್ಲೋ ಇನ್ಯಾವುದೋ ಒಂದು ಒಳ್ಳೇದಕ್ಕೆ ಉಪಯೋಗ ಆಗಲಿ ಅಂತ. ಎಷ್ಟು ಜನ ಒಪ್ತೀರಾ ಈ ಮಾತನ್ನ? ಕೈ ಎತ್ತಿ ನೋಡೋಣ. ಸಣ್ಣದೋ ಪುಟ್ಟದೋ 1 ಗ್ರಾಮ್ ತಗೋತೀರೋ, 10 ಗ್ರಾಮ್ ತಗೋತೀರೋ, 100 ಗ್ರಾಮ್ ತಗೋತೀರೋ, ನೀವು ತಗೊಳ್ಳೋದೇನೆ ಏನಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಅದು ಉಪಯೋಗ ಆಗಲಿ, ಒಂದು ಅಸೆಟ್ ಅಂತ ತಗೊಳ್ತೀರಾ. ನಾವೆಲ್ಲರೂ ಇನ್ಫ್ಯಾಕ್ಟ್ ನಾನು ಕೂಡ ಒಂದು ಸಣ್ಣದೊಂದು ತಗೊಂಡ್ರು ಕೂಡ ಅದೊಂದು ಅಸೆಟ್ ಅಂತ ತಗೊಳ್ತೀವಿ. ಸೊ ಅದು ಯಾವುದಾದ್ರೂ ಒಂದು ಒಳ್ಳೆ ಕಾರ್ಯಕ್ಕೆ ನಮ್ಮ ಕಷ್ಟದ ಸಮಯಕ್ಕೆ ಉಪಯೋಗ ಆಗಲಿ ಅಂತ. ಸೊ ಅವಾಗ ನಾವು ಯೋಚನೆ ಮಾಡೋದು ಒಂದೇ ಒಂದು, ನಾವು ತಗೊಂಡಿರುವಂಥ ಚಿನ್ನಕ್ಕೆ ಬೆಸ್ಟ್ ಪ್ರೈಸ್ ಸಿಗಲಿ ಅಂತ. ಅಭಯ ಗೋಲ್ಡ್ ಬಯರ್ಸ್ ಅಲ್ಲಿ ನಿಮಗೆ ಬೆಸ್ಟ್ ಪ್ರೈಸ್ ನ ಕೊಟ್ಟು ಇವತ್ತಿನ ಮಾರ್ಕೆಟ್ ನಲ್ಲಿ ನಿಮ್ಗೆ ಏನ್ ಸಿಗುತ್ತೋ ಅದರಲ್ಲಿ ಬೆಸ್ಟ್ ಪ್ರೈಸ್ ನ ಕೊಟ್ಟು ನಿಮ್ಮ ಹತ್ರ ಗೋಲ್ಡ್ ನ ತಗೊಳ್ತಾರೆ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ನೀವು ನಿಮ್ಮ ಅಸೆಟ್ ನ ಇನ್ನೊಂದು ಪಾಸಿಟಿವ್ ಆಗಿ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಬೇಕು ಅಂತ ಅಂದಾಗ ಯಾರನ್ನ ನೆನ್ಸ್ಕೋಬೇಕು? ಏನ್ ಕೇಳಿಸ್ತಿಲ್ಲಪ್ಪ, ಸೌಂಡ್ ಕೇಳಿಸ್ಬೇಕು. ನನ್ನ ಹೆಸರೇ ಸೌಂಡ್ ಮಾಡ್ತೀನಿ ಅಂತ ನನ್ನ ಹತ್ರ ಬಂದು ನೀವು ಸೌಂಡ್ ಮಾಡ್ಲಿಲ್ಲ ಅಂದ್ರೆ ಹೆಂಗೆ? ಸೌಂಡ್ ಮಾಡ್ತೀರಾ? ಓಕೆ, ಇವಾಗ ನಾನು 3, 2, 1 ಅಂತ ಕೌಂಟ್ ಮಾಡ್ತೀನಪ್ಪ. ನೀವೆಲ್ಲರೂ ಅಭಯ ಗೋಲ್ಡ್ ಬಯರ್ಸ್ ಅಂತ ಹೇಳ್ಬೇಕು. ರೆಡಿನಾ? ಸೌಂಡ್ ಬರ್ಬೇಕು. ಓಕೆ, ಇನ್ ದ ಕೌಂಟ್ ಆಫ್ 3, 2, 1. ಸೂಪರ್. ಸೊ ನೆಕ್ಸ್ಟ್ ಟೈಮ್ ನಿಮ್ಗೆ ಏನೇ ಒಂದು ಅವಕಾಶ ಸಿಕ್ಕರೂ ನಿಮ್ಮ ಒಂದು ಗೋಲ್ಡ್ ನ ಸೇಲ್ ಮಾಡೋದಕ್ಕೆ ಅಂತ ನೀವು ಅಭಯ ಗೋಲ್ಡ್ ಬಯರ್ಸ್ ಅವ್ರನ್ನ ನೆನ್ಸ್ಕೊಳ್ತೀರಾ ಅಂತ ಭಾವಿಸ್ತಾ ಐ ವಿಶ್ ಮಧು ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್. ಅಂಡ್ ಶಿವಮೊಗ್ಗದ ಜನ ಇಷ್ಟು ಪ್ರೀತಿ ಕೊಡೋದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ಕಡೆಯಿಂದ ಒಂದು 2 ವಿಶ್ ಇದೆಯಪ್ಪ, ನೀವು ಕಂಪ್ಲೀಟ್ ಮಾಡ್ತೀರಾ ಅಂತಂದ್ರೆ ನಾನು ನಿಮ್ಗೆ ಹೇಳ್ತೀನಿ. ಹೇಳ? ಓಕೆ, ನಮ್ಮ ಪ್ರೊಡಕ್ಷನ್ ಹೌಸ್, ಕುಪ್ಪಣ್ಣ ಪ್ರೊಡಕ್ಷನ್ ಹೌಸ್, ಇದರಿಂದ ಬೆಂಕಿ ಬಂತು ಬೆಂಕಿ ಅಂತ ಒಂದು ಸಾಂಗ್ ರಿಲೀಸ್ ಮಾಡಿದೀವಿ. ಸೊ ಇದನ್ನ ನನಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ನಮ್ಮ ತಂಡದವರು ಮಾಡಿದಂತ ಒಂದು ಸಾಂಗ್. ನೀವೆಲ್ಲರೂ ಇವತ್ತು ಆ ಸಾಂಗ್ ನ ನೋಡ್ಬೇಕು, ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ. ರೆಡಿನಾ? ಆಲ್ರೆಡಿ ನಿಮ್ ಫ್ಯಾನ್ಸ್ ಎಲ್ಲ ಬೆಂಕಿ ಬೆಂಕಿ ಅಂತ ಕೂಗ್ತಾ ಇದ್ದಾರೆ. ಸೊ ಪ್ಲೀಸ್ ನೀವೆಲ್ಲರೂ, ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು, ಬೆಂಕಿ ಬಂತು ಬೆಂಕಿ ಸಾಂಗ್ ನ ಎಲ್ಲರೂ ಇವತ್ತು ನೋಡ್ಬೇಕು, ಸರಿನಾ? ಓಕೆ. ಅಂಡ್ ಯಾರು ನೋಡಿ ನನ್ನನ್ನ ಟ್ಯಾಗ್ ಮಾಡ್ತಿರೋ ಇನ್ಸ್ಟಾಗ್ರಾಮ್ ನಲ್ಲಿ, ನಾನು ಅವ್ರನ್ನ ಇನ್ಯಾವತ್ತಾದ್ರೂ ಫ್ಯೂಚರ್ ಅಲ್ಲಿ ಮೀಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತೀನಿ. ಸೊ ಪ್ಲೀಸ್ ನೀವು ಅದನ್ನ ನೋಡಿ ನನ್ನನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಟ್ಯಾಗ್ ಮಾಡಿ. ಮೈ ನೇಮ್ ಆನ್ ಇನ್ಸ್ಟಾಗ್ರಾಮ್ ಇಸ್ ತನಿಷಾ ಕುಪ್ಪಂಡ. ಓಕೆ, ಅಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಐ ಲವ್ ಯು ಆಲ್. ಥ್ಯಾಂಕ್ ಯು. ಸ್ವೀಟ್ ಪ್ಲಸ್ ಕರ್ನಾಟಕ.